ಇದು ಅರ್ಜುನ್ ಸರ್ ಬಟ್ಟೆ ಪೀಸ್ ಅಲ್ವಾ? ಅಂದ್ರೆ ಇವರಿಲ್ಲೇ ಎಲ್ಲೋ ಬಿದ್ದಿದ್ದಾರೆ. ಅರ್ಜುನ್ ಸರ್, 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 ನಾನು ಸೇವಂತಿ ಬಂದಿದ್ದೀನಿ, ಎದ್ದೇಳಿ ಸರ್. ಎದ್ದೇಳಿ ಅರ್ಜುನ್ ಸರ್, ಅರ್ಜುನ್ ಸರ್. ಮೈಯೆಲ್ಲ ತಣ್ಣಗಾಗಿದೆಯಲ್ಲ ಅರ್ಜುನ್ ಸರ್, ಅರ್ಜುನ್ ಸರ್, ಸರ್ ಎದ್ದೇಳಿ ಅರ್ಜುನ್ ಸರ್, ಅರ್ಜುನ್ ಸರ್. ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್. ಇವ್ರ ಎದೆ ಬಡ್ತ ಇನ್ನೂ ಇದೆ. ಅರ್ಜುನ್ ಸರ್ಗೇನು ಆಗಿಲ್ಲ. ಏನ್ ಮಾಡ್ಲಿ? ಇವ್ರನ್ನ ಈಗಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಈ ಕಾಡಿನ ಆಚೆ ಇವ್ರನ್ನ ನಾನು ಹೇಗ್ ಕರ್ಕೊಂಡು ಹೋಗ್ಲಿ? ದೇವ್ರೆ, ಎಂತ ಸಂದರ್ಭ ಕ್ರಿಯೇಟ್ ಮಾಡಿದೀಯ ನೀನು. ಕಾರ್ ಹತ್ರ ಹೋಗಿ ಫೋನ್ ತಗೊಂಡ್ ಬಂದ್ ಮಾಡ್ಲಾ? ಈಗ ನಾನು ಎಲ್ಲಿದ್ದೀನಿ, ಕಾರ್ ಎಲ್ಲಿದೆ ಒಂದು ಗೊತ್ತಿಲ್ಲ. ಇಲ್ಲಿ ಯಾರಾದ್ರೂ ನನಗ್ ಸಿಕ್ಕಿದ್ರೆ ಸಹಾಯ ಕೇಳಬಹುದು. ಆದ್ರೆ ಈ ಕಾಡಲ್ಲಿ ನನಗೆ ಯಾರು ಸಹಾಯಕ್ಕೆ ಸಿಗ್ತಾರೆ? ಯಾರಾದ್ರೂ ಇದೀರಾ? ಕಾಪಾಡಿ, ಯಾರಾದ್ರೂ ಕಾಪಾಡಿ. ಸಹಾಯಕ್ಕೆ ಯಾರೂ ಇಲ್ಲ. ದೇವ್ರೆ, ನಿನ್ ಸೇವೆಗೆ ಅಂತ ಬಂದವ್ರಿಗೆ ಇಂಥ ಕಷ್ಟ ಕೊಡೋದ್ ಸರಿನಾ? ಕಾಪಾಡು ತಂದೆ, ನನ್ ಗಂಡನ್ ಕಾಪಾಡು. ನೀನೇ ನನಗ್ ದಾರಿ ತೋರಿಸ್ಬೇಕು. ಅಯ್ಯೋ, ಎದೆ ಬಡಿತ ಕಡಿಮೆ ಆಗ್ತಿದೆ. ಏನ್ ಮಾಡ್ಲಿ ನಾನು? ದೇವ್ರು ದೇವ್ರು ಅಂತ ನಿನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದೆ. ನನ್ ತಾಳಿ ಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ಪೂಜೆ ಮಾಡಕ್ ಬಂದ್ರೆ ನನ್ ತಾಳಿನ ನನ್ ಕೊರಳಿಂದ ನೀನೇ ಕಿತ್ತಾಕ್ತಿದ್ಯಲ್ಲ. ಇದು ನಿನಗೆ ನ್ಯಾಯನಾ? ಮನುಷ್ಯರಷ್ಟೇ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ದೇವ್ರಾಗಿ ನೀನು ಮೋಸ ಮಾಡ್ತಿದ್ಯಲ್ಲ. ನೋಡು, ನಾನು ಹೋದ್ರೆ ನನ್ ಗಂಡನ ಜೊತೆನೆ ಹೋಗೋದು. ನನ್ ಗಂಡನ್ಗೆ ಏನಾದ್ರೂ ಆದ್ರೆ ನಾನು ನಿನ್ ಸನ್ನಿಧಾನದಲ್ಲೇ ನನ್ ಪ್ರಾಣ ಬಿಡ್ತೀನಿ. ಹೇಳು, ನೀನೇ ನನಗ್ ದಾರಿ ತೋರಿಸ್ತೀಯಾ ಅಥವಾ ನಾನೇ ಸಾವಿನ ದಾರಿಗೆ ಹೋಗ್ಲಾ? ಹೇಳು.